ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸಾಯಿ ಸಚ್ಚರಿತೆ ಬುಕ್ಕಿನ 7ನೇ ಅಧ್ಯಾಯವನ್ನು ಓದ್ತಿದ್ದೇನೆ. ಇದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಂದು ತುಂಬ ಹಳೆ ವಿಡಿಯೋಸ್ ಎಲ್ಲ ಇದೆ, ಫಸ್ಟ್ ಹೋಗಿ ನೀವು ಹಳೆ ವಿಡಿಯೋಸ್ನ ನೋಡ್ಕೊಂಬರ್ಬೋದು. ಇವಾಗ ನಾನು ಸಾಯಿ ಸಚ್ಚರಿತೆಯ 7ನೇ ಅಧ್ಯಾಯವನ್ನು ಓದ್ತಾ ಇದ್ದೇನೆ. ಅದ್ಭುತ ಅವತಾರ ಸಾಯಿಬಾಬಾರವರ ಆಚರಣೆ, ಬಾಬಾರವರ ಯೋಗ ಧ್ಯಾನಗಳು, ಸರ್ವಜ್ಞ ಮತ್ತು ದಯೆ, ಕುಷ್ಠರೋಗಿ ಭಕ್ತನ ಸೇವೆ, ಕುಮಾರ ಕಾಪರ್ಡೆ ಅವರಿಗೆ ಪ್ಲೇಗು, ಪಂಢರಪುರದ ಯಾತ್ರೆ. ಅದ್ಭುತ ಅವತಾರ ಬಾಬಾರವರಿಗೆ ಸಮಸ್ತ ಯೋಗಾಸನಗಳು ಬರುತ್ತಿದ್ದವು. ಅವರಿಗೆ ಧೋತಿ, ಮೋತಿ ಮುಂತಾದ 6 ಯೋಗಾಸನಗಳಲ್ಲಿ ಬಹಳ ಪರಿಶ್ರಮವಿತ್ತು. 3 ಅಂಗುಲ ಅಗಲ 22 ಅಡ್ಡಿ ಉದ್ದದ ಬಟ್ಟೆಯಿಂದ ಉದರವನ್ನು ಶುದ್ಧಿ ಮಾಡುವುದಕ್ಕೆ ಧೋತಿ ಎಂದು ಕರೆಯುತ್ತಾರೆ. ಕಂಠ ಯೋಗದಲ್ಲಿಯೂ ಅವರು ಪ್ರವೀಣರಾಗಿದ್ದರು. ಕೈಕಾಲುಗಳನ್ನು ಬೇರ್ಪಡಿಸಿ ಪುನಃ ಸೇರಿಸಿಕೊಳ್ಳುವ ಯೋಗ ಸಾಧನೆಗೆ ಕಂಠಯೋಗವೆಂದು ಕರೆಯುತ್ತಾರೆ. ಬಾಬಾರವರನ್ನು ನಾವು ಹಿಂದೆಂದು ಭಾವಿಸುವುದಾದರೆ ಯವನರಂತೆ ಕಾಣುತ್ತಿದ್ದರು. ಅವರು ಹಿಂದುವೋ ಅಥವಾ ಮಹಮ್ಮದೀಯರೋ ಎಂಬುದು ಯಾರಿಗೂ ಸರಿಯಾಗಿ ತಿಳಿದಿರಲಿಲ್ಲ. ಹಿಂದೂಗಳ ಹಬ್ಬವಾದ ಶ್ರೀರಾಮನವಮಿಯನ್ನು ಹೇಗೆ ಆಚರಿಸಲ್ಪಡುತ್ತೀರೋ ಅದೇ ರೀತಿ ಮಹಮ್ಮದೀಯರ ಚಂದನದ ಮೆರವಣಿಗೆಗೂ ಸಹ ಒಪ್ಪಿಗೆ ನೀಡಿದ್ದರು. ಮಲ್ಲಯುದ್ಧವನ್ನು ಪ್ರೋತ್ಸಾಹಿಸಿ ಬಹುಮಾನ ನೀಡುತ್ತಿದ್ದರು. ಗೋಕುಲಾಷ್ಟಮಿ ದಿನ ಗೋಪಾಲ ಕಾಲ ಸಮಾರಂಭವನ್ನು ನಡೆಸಲೊಪ್ಪಿದ್ದರು ಮತ್ತು ಈದ್ ಮೊದಲಾದ ಹಬ್ಬಗಳಲ್ಲಿ ಮಹಮ್ಮದೀಯರು ತಮ್ಮ ಮಸೀದಿಯಲ್ಲಿ ನಮಾಜು ಮಾಡಲು ಒಪ್ಪಿದ್ದರು. ಮೊಹರಮ ಸಮಾರಂಭದಲ್ಲಿ ಮಹಮ್ಮದೀಯರು ಮಸೀದಿಯಲ್ಲಿ ತಾಜಾ ಕಟ್ಟಲು ಸಲಹೆ ಕೇಳಿದ್ದಕ್ಕೆ ಅದಕ್ಕೂ ಸಮ್ಮತಿ ಇತ್ತಿದ್ದರು. ನಾವು ಅವರನ್ನು ಮಹಮ್ಮದೀಯರೆಂದು ಕರೆಯುವುದಾದರೆ ಅವರು ಕಿವಿಗಳನ್ನು ಚುಚ್ಚಿಕೊಂಡಿದ್ದರು. ಹಿಂದುವೆಂದು ಕರೆಯುವುದಾದರೆ ಅವರು ಯಾವಾಗಲೂ ಮಸೀದಿಯಲ್ಲಿ ವಾಸವಾಗಿದ್ದರು. ಮಹಮ್ಮದೀಯರೆನ್ನುವುದಾದರೆ ಮಹಮ್ಮದೀಯ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಯಾವಾಗಲೂ ಪವಿತ್ರ ಧ್ವನಿಯಲ್ಲಿ ಅಗ್ನಿ ಉರಿಸುತ್ತಿದ್ದರು. ಶಂಖ ಊದುವುದು, ಗಂಟೆ ಬಾರಿಸುವುದು, ಭಜನೆ ಮಾಡುವುದು, ಅಗ್ನಿಕುಂಡದಲ್ಲಿ ಹೋಮ, ಅನ್ನ, ಆರ್ಘ್ಯ ಬಿಡುವುದು ಇವೇ ಮೊದಲಾದ ಆಚರಣೆಗಳು ಅವರಲ್ಲಿದ್ದವು. ಮಹಮ್ಮದೀಯರೆನ್ನುವುದಾದರೆ ಅನೇಕ ಬ್ರಾಹ್ಮಣರು, ಅಗ್ನಿಹೋತ್ರಿಗಳು ತಮ್ಮ ಆಚಾರವನ್ನು ಬದಿಗಿಟ್ಟು ಅವರ ಪಾದಸೇವೆ ಮಾಡುತ್ತಿದ್ದರು. ಅವರನ್ನು ಪ್ರಶ್ನಿಸಲು ಹೋದ ಕೆಲವರು ಮೂಕರಂತೆ ನಿಂತು ಬಿಡುತ್ತಿದ್ದರು. ಅವರ ದರ್ಶನದಿಂದ ದಿಗ್ಭ್ರಾಂತರಾಗುತ್ತಿದ್ದರು. ಆದುದರಿಂದ ಶ್ರೀ ಸಾಯಿಬಾಬಾರವರು ಹಿಂದುವೋ ಅಥವಾ ಮಹಮ್ಮದೀಯರು ಎಂಬುದನ್ನು ಖಂಡಿತವಾಗಿ ನಿರ್ಧರಿಸಲು ಸಾಧ್ಯವೇ ಇಲ್ಲ. ಪರಮಾತ್ಮನಲ್ಲಿ ಐಕ್ಯರಾದ ಬಾಬಾ ಅವರಿಗೆ ಜಾತಿ ಮತದ ಭೇದ ಭಾವ ಇರಲಿಲ್ಲ. ಸರ್ವ ಮತದವರನ್ನು, ಸಕಲ ಚರಾಚರಗಳನ್ನು ಅವರು ಒಂದೇ ಎಂದು ಭಾವಿಸಿದ್ದರು. ಇಂಥ ಒಂದು ಉದಾತ್ತವಾದ ಏಕೈಕವಾದ ಆಶ್ಚರ್ಯಕರವಾದ ಅವತಾರ ಪುರುಷರು ಶ್ರೀ ಸಾಯಿಬಾಬಾ. ಪೂರ್ವಜನ್ಮದ ಸುಕೃತ ಫಲದಿಂದ ಮಾತ್ರವೇ ನನಗೆ ಅವರ ಸೇವೆ ಮಾಡುವ ಯೋಗ ದೊರೆಯಿತು. ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ಬಾಬಾ ಅವರು ಅನಂತವಾದ ಆನಂದ ಸ್ಮೃತಿಯುಳ್ಳವರಾಗಿದ್ದರು. ಅವರ ಶ್ರೇಷ್ಠತೆಯನ್ನು ಮತ್ತು ಏಕೈಕ ಸ್ವಭಾವವನ್ನು ಪೂರ್ಣವಾಗಿ ವರ್ಣಿಸಲು ಸಾಧ್ಯವೇ ಇಲ್ಲ. ಅನೇಕ ಸಾಧು ಸಂತರುಗಳು ಮೋಕ್ಷ ಮಾರ್ಗದ ಮರ್ಮವನ್ನು ತಿಳಿಯಲು ಬಾಬಾರವರ ಕಡೆಗೆ ಬರುತ್ತಿದ್ದರು. ಅವರು ಸರ್ವರೊಡನೆಯೂ ಕಲಿತು ಸಂಭಾಷಣೆ ಮಾಡಿ ಸೂಕ್ತ ರೀತಿಯ ಸಲಹೆಗಳನ್ನು ನೀಡುತ್ತಿದ್ದರು. ಯಾವಾಗಲೂ ದೇವರು ದೊಡ್ಡವನು ಎಂದು ಹೇಳುತ್ತಿದ್ದರು. ಶ್ರೀಮಂತನಾಗಲಿ ಬಡವನಾಗಲಿ ಎಲ್ಲರಿಗೂ ಒಂದೇ ಥರದ ಮರ್ಯಾದೆ ಸಲ್ಲುತ್ತಿತ್ತು. ಅವರಿಗೆ ಪ್ರಪಂಚದ ಆಗು ಹೋಗುಗಳೆಲ್ಲವೂ ತಿಳಿದಿದ್ದವು. ಅವರು ಜ್ಞಾನದ ಗಣಿಯಾಗಿದ್ದರು, ಆದರೂ ಏನೂ ತಿಳಿಯದವರಂತೆ ಕಾಣುತ್ತಿದ್ದರು. ಮಾನವ ರೂಪಿಗಳಾಗಿದ್ದರು. ಅವರ ಕೆಲಸಗಳಲ್ಲಿ ದೈವಿಕತೆ ತುಂಬಿತ್ತು. ಸರ್ವರೂ ಅವರನ್ನು ದೇವರೆಂದೇ ಭಾವಿಸುತ್ತಿದ್ದರು. ಬಾಬಾರವರು ಶಿರ್ಡಿಯಲ್ಲಿಯ ಸಮಸ್ತ ದೇವಾಲಯಗಳನ್ನು ದುರಸ್ತಿಪಡಿಸಿದರು. ತಾತ್ಯ ಪಾಟೀಲರ ಮೂಲಕ ಶನಿ, ಗಣಪತಿ, ಶಂಕರ, ಪಾರ್ವತಿ, ಗ್ರಾಮದೇವತೆ, ಮಾರುತಿ ಮುಂತಾದ ದೇವಾಲಯಗಳನ್ನು ದುರಸ್ತಿಪಡಿಸಿದರು. ಅಂತೆಯೇ ಅವರು ಧರ್ಮಿಷ್ಠರಾಗಿಯೂ ಮತ್ತು ದಾನಶೀಲರಾಗಿಯೂ ಇದ್ದರು. ದಕ್ಷಿಣೆಯ ಮೂಲಕ ಸಂಪಾದಿಸಿದ ಹಣವನ್ನೆಲ್ಲ ಒಬ್ಬರಿಗೆ 20 ರೂಪಾಯಿಗಳು, ಇನ್ನೊಬ್ಬರಿಗೆ 15 ರೂಪಾಯಿಗಳು, ಮತ್ತೊಬ್ಬರಿಗೆ 50 ರೂಪಾಯಿಗಳು ಈ ರೀತಿ ಪ್ರತಿದಿನವೂ ಎಲ್ಲರಿಗೂ ಸಂತೋಷದಿಂದ ಹಂಚುತ್ತಿದ್ದರು. ಅದನ್ನು ಭಕ್ತರು ಬಹಳ ಪೂಜ್ಯ ಭಾವನೆಯಿಂದ ಸ್ವೀಕರಿಸುತ್ತಿದ್ದರು. ಎಲ್ಲ ದ್ರವ್ಯವೂ ಸದ್ವಿನಿಯೋಗವಾಗಬೇಕು ಎಂಬುದೇ ಬಾಬಾರವರ ಇಚ್ಛೆ ಆಗಿದ್ದಿತು. ಬಾಬಾರವರ ದರ್ಶನದಿಂದ ಭಕ್ತ ಜನರಿಗೆ ಬಹಳ ಲಾಭವಾಯಿತು. ಅನೇಕ ಜನರು ಆರೋಗ್ಯದಿಂದ ದೃಢಕಾಯರಾದರು. ಕೆಲವು ಕುಷ್ಠರೋಗಿಗಳಿಗೆ ಗುಣವಾಯಿತು. ದುಷ್ಟರು ಸನ್ಮಾರ್ಗ ಪ್ರವೃತ್ತಕರಾದರು. ಯಾವ ಒಂದು ಔಷಧಿಯೂ ಇಲ್ಲದೆ ಅನೇಕ ಕುರುಡರಿಗೆ ಕಣ್ಣು ಕಾಣಿಸುವಂತಾಯಿತು. ಕಾಲಿಲ್ಲದವರಿಗೆ ನಡೆಯಲು ಬಂದಿತು. ಅವರ ಕೀರ್ತಿಯು ದೇಶಾದ್ಯಂತ ಹರಡಿತು. ಅನೇಕ ಯಾತ್ರಾರ್ಥಿಗಳು ಬಂದು ಬಾಬಾರವರ ಅನಂತ ದರ್ಶನ ಪಡೆದು ಪರಮ ಸಂತೋಷಭರಿತರಾಗಿ ಅಚ್ಚಳಿಯದ ಭಕ್ತಿಯಿಂದ ಹಿಂದಿರುಗುತ್ತಿದ್ದರು. ಬಾಬಾರವರು ಮಾತ್ರ ಯಾವಾಗಲೂ ಮಹಾ ತಪಸ್ವಿಯಂತೆ ದುನಿಯ ಮುಂದೆ ಕುಳಿರುತ್ತಿದ್ದರು. ಮೊದಲು ಬಾಬಾ ಒಂದು ಅಂಗಿ
ದೋತ್ತರ ಉಟ್ಟಿಕೊಂಡು ಬಿಳಿ ಪೇಟವನ್ನು ತಲೆಗೆ ಸುತ್ತಿಕೊಳ್ಳುತ್ತಿದ್ದರು. ಹಳ್ಳಿಯ ರೋಗಿಗಳನ್ನು ಪರೀಕ್ಷಿಸಿ ಔಷಧಿ ಕೊಡುತ್ತಿದ್ದರು. ಈ ವೃತ್ತಿಯಲ್ಲಿ ಅವರಿಗೆ ಜಯವೂ ದೊರೆತು ಹಳ್ಳಿಯ ಹಕೀಮರಾಗಿದ್ದರು. ಅವರು ಒಂದು ದಾರುಣವಾದ ರೋಗವನ್ನು ವಾಸಿ ಮಾಡಿದ ಕತೆ ಈ ರೀತಿ ಇದೆ. ಒಂದು ಸಾರಿ ಭಕ್ತನೊಬ್ಬ ಕಣ್ಣುಗಳು ಊದಿಕೊಂಡವು. ಆಗ ಶಿರಡಿಯಲ್ಲಿ ವೈದ್ಯರಾರೂ ಇರಲಿಲ್ಲ. ಕೆಲವರು ಅವನನ್ನು ಬಾಬಾರವರಿಗೆ ಬಳಿಗೆ ಕರೆದುಕೊಂಡು ಹೋದರು. ಬೇರೆ ವೈದ್ಯರಾಗಿದ್ದರೆ ಸಾಮಾನ್ಯವಾಗಿ ಮುಲಾಮು, ಹಸುವಿನ ಹಾಲು ಇತ್ಯಾದಿಗಳನ್ನು ಉಪಯೋಗಿಸುತ್ತಿದ್ದರು. ಆದರೆ ಬಾಬಾರವರದೇ ಒಂದು ವೈಶಿಷ್ಟ್ಯ. ಸಾಯಿಬಾಬಾ ಅವರು ಬೀಬಾ ಕಾಯಿಯನ್ನು ಪುಡಿ ಮಾಡಿ ಗುಳಿಗೆ ಮಾಡಿ ಅವುಗಳನ್ನು 2 ಕಣ್ಣುಗಳಲ್ಲಿ ಹಾಕಿ ಬಟ್ಟೆ ಕಟ್ಟಿದರು. ಮಾರನೇ ದಿವಸ ಕಣ್ಣು ಬಿಚ್ಚಿ ನೀರಿನಿಂದ ಕಣ್ಣನ್ನು ತೊಳೆದರು. ಊದಿದ ಕಣ್ಣುಗಳು ಸ್ವಚ್ಛವಾಗಿದ್ದವು. ಬಾಬಾರವರ ಯೋಗಾಧ್ಯಯನಗಳು. ಬಾಬಾರವರಿಗೆ ಎಲ್ಲ ಥರದ ಯೋಗಾಸನಗಳು ಬರುತ್ತಿದ್ದವು. ಇಲ್ಲಿ 2 ಮಾತ್ರ ವಿವರಿಸುತ್ತೇನೆ. ಒಂದು ಧೋತಿ ವಿಧಾನ. ಬಾಬಾರವರು ಮಸೀದಿಯಿಂದ ಸ್ವಲ್ಪ ಹತ್ತಿರದಲ್ಲಿಯೇ ಇದ್ದ ಅಶ್ವತ್ಥ ವೃಕ್ಷದ ಬಳಿಯ ಬಾವಿಗೆ ಹೋಗಿ ಸ್ನಾನ ಮೊದಲಾದವುಗಳನ್ನು ತೀರಿಸಿಕೊಂಡು ಬರುತ್ತಿದ್ದರು. ಕೆಲವು ಸಾರಿ ಅವರು ಕರುಳನ್ನು ಹೊರಗೆ ತೆಗೆದು ಶುದ್ಧ ಮಾಡಿ ಬಿಸಿಲಿನಲ್ಲಿ ಒಣಗಲೋಸುಗ ಇಡುತ್ತಿದ್ದರು. ಅದನ್ನು ಅನೇಕ ಶಿರಡಿ ನಿವಾಸಿಗಳು ಕಣ್ಣಾರೆ ಕಂಡಿರುವರೆಂದು ಹೇಳುತ್ತಾರೆ. ಸಾಮಾನ್ಯವಾಗಿ ಧೋತಿ ಯೋಗವೆಂದರೆ 2 ಅಂಗುಲ ಅಗಲ 22 ಅಡಿ ಉದ್ದವಾದ ಬಟ್ಟೆಯನ್ನು ಒದ್ದೆ ಮಾಡಿ ಗಂಟಲಿನ ಮೂಲಕ್ಕೆ ಉದರಕ್ಕೆ ತುರುಕಿ ಸುಮಾರು ಅರ್ಧ ಗಂಟೆಯವರೆಗೆ ಅದನ್ನು ಅಲ್ಲಿರಿಸಿದ ನಂತರ ಹೊರಕ್ಕೆ ತೆಗೆದು ಒಣ ಹಾಕುವುದು. ಆದರೆ ಬಾಬಾರವರ ಧೋತಿ ಯೋಗವೇ ವಿಚಿತ್ರವಾಗಿದ್ದಿತು. 2 ಖಂಡ ವಿಧಾನ. ಈ ಯೋಗ ಸಾಧನೆಯಲ್ಲಿ ಬಾಬಾರವರು ಕೈಕಾಲುಗಳನ್ನು ದೇಹದಿಂದ ಬೇರ್ಪಡಿಸಿ ಬೇರೆ ಬೇರೆ ಕಡೆಗೆ ಇಡುತ್ತಿದ್ದರು. ಒಂದು ಸಾರಿ ಅವರು ಈ ಯೋಗ ಸಾಧನೆಯಲ್ಲಿ ನಿರತರಾಗಿದ್ದಾಗ ಒಬ್ಬನು ಇದನ್ನು ನೋಡಿ ಆಶ್ಚರ್ಯಗೊಂಡನು. ಬಾಬಾರವರನ್ನು ಯಾರೋ ಕೊಲೆ ಮಾಡಿದ್ದಾರೆ ಎಂದು ಭಾವಿಸಿ ಹಳ್ಳಿಯವರಿಗೆ ಈ ಸಂಗಾತಿ ತಿಳಿಸಬೇಕೆಂದು ನಿಶ್ಚಯಿಸಿಕೊಂಡನು. ನಂತರ ಈ ವಿಷಯವನ್ನು ತಿಳಿಸಿದರೆ ತನ್ನ ಮೇಲೆಯೇ ಅಪವಾದ ಬರಬಹುದೆಂದು ಭಾವಿಸಿ ಭೀತಿಯಿಂದ ಸುಮ್ಮನಾದನು. ಮಾರನೇ ದಿನ ಮಸೀದಿಗೆ ಹೋದಾಗ ಬಾಬಾ ಎಂದಿನಂತೆ ಇರುವುದನ್ನು ಕಂಡು ದಿಗ್ಭ್ರಾಂತನಾದನು. ಬಾಬಾರವರು ಚಿಕ್ಕಂದಿನಿಂದಲೇ ಈ ಥರದ ಯೋಗಾಭ್ಯಾಸವನ್ನು ಮಾಡುತ್ತಿದ್ದರು. ಅವರು ಇಷ್ಟೊಂದು ಪ್ರಾವೀಣ್ಯತೆಯನ್ನು ಹೇಗೆ ಸಂಪಾದಿಸರೆಂಬುದು ಯಾರಿಗೂ ತಿಳಿಯದ ವಿಷಯ. ಅವರು ರೋಗಗಳನ್ನು ಗುಣಪಡಿಸುವುದಕ್ಕೆ ಯಾವುದೊಂದು ಪ್ರತಿಫಲವನ್ನು ಪಡೆಯುತ್ತಿರಲಿಲ್ಲ. ಹೀಗಾಗಿ ಅವರು ಬಹಳ ಜನಪ್ರಿಯರಾದರು. ಯಾವಾಗಲೂ ಜನಸೇವೆಯಲ್ಲಿ ನಿರತರಾಗಿದ್ದರು. ಈ ಕೆಳಗಿನ ಕಥೆಯಿಂದ ಬಾಬಾರವರ ಸರ್ವಜ್ಞತ್ವ ಮತ್ತು ದಯೆ ವೇದ್ಯವಾಗುತ್ತದೆ. ಸರ್ವಜ್ಞ ಮತ್ತು ದಯೆ. ಅಂದು ದೀಪಾವಳಿ ಹಬ್ಬ. ಬಾಬಾರವರು ಎಂದಿನಂತೆ ದುನಿಯ ಮುಂದೆ ಕುಳಿತುಕೊಂಡಿದ್ದರು. ದುನಿಯಲ್ಲಿ ಅಗ್ನಿದೇವನು ಕಾಂತಿಯುತವಾಗಿ ಬೆಳಗುತ್ತಿದ್ದನು. ಕಾಷ್ಟವನ್ನು ದುನಿಯಲ್ಲಿ ಹಾಕುತ್ತಾ ತಮ್ಮ ಕೈಗಳನ್ನು ಸಹ ಅಗ್ನಿಯಲ್ಲಿಟ್ಟರು. ಆಗ ಬಾಬಾರವರ ತೋಳೆಲ್ಲವೂ ಸುಟ್ಟು ಗಾಯವಾಯಿತು. ಇದನ್ನು ಸೇವಕನಾದ ಮಾಧವ ಮತ್ತು ಮಾಧವರಾದ ದೇಶಪಾಂಡೆ ಕಣ್ಣಾರೆ ಕಂಡು ಅವರ ಹತ್ತಿರ ಹೋಗಿ, ಬಾಬಾ, ಇದೇನು ಮಾಡಿದಿರಿ ಎಂದು ಪ್ರಶ್ನಿಸಿದರು. ಆಗ ಬಾಬಾರವರು, ಅಕ್ಕಸಾಲಿಗನೋರ್ವನ ಪತ್ನಿ ತಿದಿಯೊತ್ತುತ್ತಾ ಕೆಲಸ ಮಾಡುತ್ತಿದ್ದಳು. ಅವಳ ಪತಿಯು ಕರೆದಿದ್ದನ್ನು ಮಗುವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದಳು. ಆ ಮಗು ಆಟವಾಡುತ್ತಾ ಅಗ್ನಿಯೊಳಗೆ ಕೈ ಇಟ್ಟಿತು. ಆ ಮಗುವನ್ನು ರಕ್ಷಿಸಲೋಸುಗ ಕೂಡಲೇ ಈ ರೀತಿ ಮಾಡಿದೆನು. ನನ್ನ ಕರಗಳು ಬೆಂದರೂ ಪರವಾಗಿಲ್ಲ, ಆ ಮಗು ಬದುಕಿಕೊಂಡಿತ್ತಲ್ಲ, ಅದೇ ನನಗೆ ಸಂತೋಷ ಎಂದರು. ಕುಷ್ಠರೋಗಿ ಭಕ್ತನ ಸೇವೆ. ಬಾಬಾರವರು ಕೈ ಸುಟ್ಟುಕೊಂಡ ಘಟನೆ ನಡೆದ ಕೂಡಲೇ ಮಾಧವರಾವ ದೇಶಪಾಂಡೆ ಮತ್ತು ನಾನಾ ಸಾಹೇಬ ಚಂದೋರಕರವರು ಮುಂಬಯಿಯ ಪ್ರಸಿದ್ಧ ವೈದ್ಯರಾದ ಶ್ರೀ ಪರಮಾನಂದವರಿಂದ ಅವರನ್ನು ಚಿಕಿತ್ಸೆ ಮಾಡಿಕೊಳ್ಳುವಂತೆ ಬೇಡಿದರು. ಆದರೆ ಅವರು ಅದಕ್ಕೆ ಸಮ್ಮತಿಸಲಿಲ್ಲ. ಕೈ ಸುಟ್ಟುಕೊಂಡಾಗಿನಿಂದ ಕುಷ್ಠರೋಗಿಯಾದ ಭಾಗೋಜಿ ಸಿಂಧೆ ಅವರು ಉಪಚಾರ ಮಾಡುತ್ತಿದ್ದರು. ಅವರು ಪ್ರತಿದಿನವೂ ದಹಿಸಲ್ಪಟ್ಟ ಜಾಗಕ್ಕೆ ತುಪ್ಪವನ್ನು ಸವರಿ ನೀವಿ ಅದರ ಮೇಲೆ ಹಸಿರು ಎಲೆ ಇಟ್ಟು ಬಟ್ಟೆ ಕಟ್ಟುತ್ತಿದ್ದರು. ನಾನಾ ಸಾಹೇಬ ಚಂದೋರಕರ ಅವರು ಮತ್ತು ಡಾಕ್ಟರ್ ಪರಮಾನಂದ ಅವರು ಎಷ್ಟೋ ಸಾರಿ ವಿನಂತಿಸಿದರೂ ಬಾಬಾ ಚಿಕಿತ್ಸೆಗೆ ಸಮ್ಮತಿಸಲೇ ಇಲ್ಲ. ಪ್ರತಿದಿನವೂ ಭಾಗೋಜಿ ಅವರೇ ಸೇವೆ ಮಾಡುತ್ತಿದ್ದರು. ಸ್ವಲ್ಪ ದಿನಗಳ ನಂತರ ಬಾಬಾರವರ ಸಮಾಧಿಯ ತನಕ ಭಾಗೋಜಿಯವರೇ ತೋಳುಗಳಿಗೆ ತುಪ್ಪ ಸವರಿ ನೀವುತ್ತಿದ್ದರು. ಬಾಬಾ ಅವರು ಸ್ವಯಂ ಸಿದ್ಧರಾಗಿದ್ದರು. ಭಾಗೋಜಿ ಅವರ ಮೇಲಿನ ಮಮತೆಯಿಂದ ಅವರ ಸೇವೆಯನ್ನು ಸ್ವೀಕರಿಸುತ್ತಿದ್ದರು. ಭಾಗೋಜಿ ಅವರು ಪೂರ್ವ ಜನ್ಮದಲ್ಲಿ ಪಾಪಿಷ್ಠರಾಗಿದ್ದರು. ಭಾಗೋಜಿ ಅವರು ಬಾಹ್ಯದಲ್ಲಿ ಜಿಗುಪ್ಸೆಯಿಂದಿದ್ದರು, ಅಂತರಂಗದಲ್ಲಿ ಸಂತೋಷಭರಿತರಾಗಿದ್ದರು. ಬಾಬಾ ಅವರ ನಿತ್ಯ ಸೇವೆಯ ಅವಕಾಶ ದೊರಕಿದ್ದು ಅವರ ಅದೃಷ್ಟವೇ ಸರಿ. ಕುಮಾರ ಕಾರ್ಪಡೆ ಅವರಿಗೆ ಪ್ಲೇಗು. ಇದೊಂದು ಆಶ್ಚರ್ಯಕರವಾದ ಲೀಲೆ. ದಾದಾ ಸಾಹೇಬ ಅವರ ಧರ್ಮಪತ್ನಿ ಶ್ರೀಮತಿ ಕಾಪಾರ್ಡೆಯವರು ಕೆಲವು ದಿನಗಳ ಕಾಲ ತಮ್ಮ ಮಗನೊಂದಿಗೆ ಶಿರಡಿಯಲ್ಲಿ ತಂಗಿದ್ದರು. ಅವನಿಗೆ ಮೊದಲು ಜ್ವರ ಬಂದು ಬ್ಯೂಬೋನಿಕ್ ಪ್ಲೇಗ್ ಅಂಟಿಕೊಂಡಿತು. ತಾಯಿಯಾದ ಶ್ರೀಮತಿ ಕಾಪಾರ್ಡೆಯವರು ಬಹಳ ಹೆದರಿಕೊಂಡು ಕಂಗೆಟ್ಟರು. ಅವರು ಅಮರಾವತಿಗೆ ಹಿಂತಿರುಗಲೋಸುಗ ಬಾಬಾರವರ ಅಪ್ಪಣೆ ಪಡೆಯಲು ಬಂದು ಈ ವಿಷಯವನ್ನು ತಿಳಿಸಿದರು. ಆಗ ಬಾಬಾರವರು ದಯಪೂರಿತ ದೃಷ್ಟಿಯಿಂದ ಮೃದುವಾಗಿ, ಗಗನವನ್ನು ಕಾರ್ಮೋಡವು ಆವರಿಸಿಕೊಂಡಿದೆ, ಆದರೆ ಅದು ಹಾಗೆಯೇ ಇರಲಾರದು, ಕ್ರಮೇಣ ಕರಗಿ ಗಗನವು ಸ್ವಚ್ಛವಾಗುತ್ತದೆ ಎಂದು ಹೇಳುತ್ತಾ ತಮ್ಮ ಕಪನಿ ಅಂದರೆ ನೀಲುವಂಗಿಯನ್ನು ಮೇಲಕ್ಕೆತ್ತಿ
ತಮಗೆ ಆಗಿದ್ದ 3 ಗಂಟುಗಳನ್ನು ತೋರಿಸಿ, ನೋಡು, ನಾನು ಭಕ್ತರಿಗೋಸ್ಕರ ಕುಷ್ಠರೋಗವನ್ನು ಅನುಭವಿಸಬೇಕಾಗಿದೆ, ಅವರ ಕಷ್ಟಗಳೆಲ್ಲವೂ ನನ್ನವು ಎಂದರು. ಈ ಒಂದು ಏಕೈಕವಾದ ಮತ್ತು ಆಶ್ಚರ್ಯಕರವಾದ ಲೀಲೆಯನ್ನು ನೋಡಿ ಅಲ್ಲಿ ನೆರೆದಿದ್ದ ಜನಸ್ತೋಮವು ಸಂತರು ಹೇಗೆ ತಮ್ಮ ಭಕ್ತರಿಗೋಸ್ಕರ ಕಷ್ಟವನ್ನು ಅನುಭವಿಸುತ್ತಾರೆ ಎಂಬುದನ್ನು ಮನಗೊಂಡರು. ಸಂತರ ಮನಸ್ಸು ಮೇಣದಾಗಿ ಮೃದುವಾಗಿರುತ್ತದೆ, ಮೇಲಾಗಿ ಅದು ಬೆಣ್ಣೆ ಹಾಗೆ ಒಳಗೂ ಹೊರಗೂ ಮೃದುವಾಗಿರುತ್ತದೆ. ಅವರು ತಮ್ಮ ಭಕ್ತರನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಪ್ರೀತಿಸುತ್ತಾರೆ ಮತ್ತು ಅವರನ್ನು ತಮ್ಮ ಸ್ವಂತ ಶಿಶುಗಳಂತೆ ಕಾಪಾಡುತ್ತಾರೆ. ಪಂಢರಪುರದ ಯಾತ್ರೆ. ಇನ್ನು ಶ್ರೀ ಸಾಯಿಬಾಬಾರವರು ತಮ್ಮ ಭಕ್ತರನ್ನು ಹೇಗೆ ಪ್ರೀತಿಸುತ್ತಿದ್ದರು, ಅವರ ಆಶೆ ಆಕಾಂಕ್ಷೆಗಳನ್ನು ಹೇಗೆ ಈಡೇರಿಸುತ್ತಿದ್ದರು ಎಂಬುದನ್ನು ಈ ಘಟನೆಯಲ್ಲಿ ಮನಗಾಣುವಿರಿ. ಖಾನಾ ದೇಶದಲ್ಲಿಯ ನಾಂದುರಬಾರದ ಮಾಮಲೇದಾರರಾದ ನಾನಾ ಸಾಹೇಬ ಚಂದೋರಕರ ಬಾಬಾರವರ ಪರಮ ಭಕ್ತರು. ಅವರಿಗೆ ಪಂಢರಪುರಕ್ಕೆ ವರ್ಗವಾದ ಹುಕುಂ ಬಂದಿತ್ತು. ನಿಜವಾಗಿಯೂ ಭಕ್ತನ ಅಪರಿಮಿತವಾದ ಭಕ್ತಿಗೆ ಬಾಬಾ ಮೆಚ್ಚಿದರಷ್ಟೇ. ಏಕೆಂದರೆ ಭೂವೈಕುಂಠವಾದ ಪಂಢರಪುರದಲ್ಲಿ ನೆಲೆಸಲು ಸಿಕ್ಕಿದ ಅವಕಾಶಕ್ಕಿಂತ ಮಿಗಿಲಾದುದೇನಿದೆ. ಅವರು ಕ್ಷಣದಲ್ಲಿಯೇ ಕೆಲಸದ ಪರಭಾರೆ ವಹಿಸಬೇಕಾಗಿದ್ದುದರಿಂದ ಕೂಡಲೇ ಪ್ರಯಾಣ ಬೆಳೆಸಿದರು. ಶಿರಡಿಗೆ ಸಮಾಚಾರ ತಿಳಿಸಲಿಲ್ಲ. ಅವರು ಯಾರಿಗೂ ತಿಳಿಯದಂತೆ ತಕ್ಷಣವೇ ಶಿರಡಿಗೆ ಹೋಗಿ ಬಾಬಾರವರ ದರ್ಶನ ಮಾಡಿಕೊಂಡ ನಂತರ ಪಂಢರಪುರಕ್ಕೆ ಹೋಗಬೇಕೆಂದಿದ್ದರು. ಅವರು ಶಿರಡಿಗೆ ಹೊರಟಿದ್ದು ಯಾರಿಗೂ ತಿಳಿದಿರಲಿಲ್ಲ. ಆದರೆ ಸರ್ವವ್ಯಾಪಿಯೂ ಸರ್ವಾಂತರ್ಯಾಮಿಯೂ ಆದ ಶ್ರೀ ಸಾಯಿಬಾಬಾರವರಿಗೆ ತಿಳಿಯದಿರುವುದೇನಿದೆ. ನಾನಾ ಸಾಹೇಬರು ಶಿರಡಿಗೆ ಸ್ವಲ್ಪ ದೂರದಲ್ಲಿಯೇ ಇದ್ದ ನೇಮಗಾಂವ್ನ ಸಮೀಪಿಸುತ್ತಿದ್ದ ಕ್ಷಣದಲ್ಲಿಯೇ ಬಾಬಾರವರು ತಮ್ಮ ಜ್ಞಾನದೃಷ್ಟಿಯಿಂದ ಅದನ್ನು ಅರಿತು ಮಸೀದಿಯಲ್ಲಿ ಮಾಳೆ ಸಾಪಾತಿ ಮತ್ತು ಇತರರೊಡನೆ ಸಂಭಾಪಿಸುತ್ತಿರುವಾಗ ತಕ್ಷಣವೇ ಪಂಢರಪುರದ ಬಾಗಿಲು ತೆರೆದಿದೆ, ಈಗ ನಾವೆಲ್ಲರೂ ಭಜನೆ ಮಾಡೋಣ ಎಂದರು. ಅನಂತರ ನಾನು ನನ್ನ ದೇವರ ವಾಸಸ್ಥಾನವಾದ ಪಂಢರಪುರಕ್ಕೆ ಹೋಗಿ ನೆಲೆಸುವೆ ಎಂದು ಭಜನೆಯನ್ನಾರಂಭಿಸಿದರು. ಭಕ್ತರೆಲ್ಲರೂ ಜೊತೆಗೂಡಿ ಭಜನೆ ಮಾಡಲು ಆರಂಭಿಸಿದರು. ನಾನಾ ಸಾಹೇಬರು ಕುಟುಂಬ ಸಮೇತ ಬಂದು ಬಾಬಾರವರಿಗೆ ನಮಸ್ಕರಿಸಿ ಪಂಢರಪುರಕ್ಕೆ ತಾವು ನನ್ನೊಡನೆ ಬರಬೇಕು ಎಂದು ಪ್ರಾರ್ಥಿಸಿದರು. ಆ ಆಮಂತ್ರಣ ಅನವಶ್ಯಕವಾಗಿತ್ತು. ಏಕೆಂದರೆ ಬಾಬಾರವರು ಈ ಹಿಂದೆಯೇ ಪಂಢರಪುರಕ್ಕೆ ಹೋಗುವ ಇಚ್ಛೆಯಿಂದ ಭಜನೆಯನ್ನಾರಂಭಿಸಿದ್ದರಷ್ಟೇ. ಇದನ್ನು ಕೇಳಿದ ನಾನಾ ಸಾಹೇಬರ ಮನಸ್ಸು ಕರಗಿ ಅವರು